ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅಪ್ಪ ಗಜ. ಅನ್ನ ಲೆವೆಲ್ ನಮ್ಗೆ. ನೆಕ್ಸ್ಟ್ ಲೆವೆಲ್ ಅಪ್ಪ. ನನಗೆ ಅನ್ನ ಅಂತ ನಾನು ಇರ್ತೀನಿ, ಅನ್ನ ಇರೋಕಂತ ನಾನು ಆಗಲ್ಲ. ಅನ್ನ ಆಗ್ಬೇಕು ನಿನಗೆ ಅಣ್ಣ, ನನಗೆ ನಮಗ್ ಬಂದಿ ನೀನಪ್ಪ. ನಿಮ್ಗೆ ನಾನು ಆಗಿರ್ಬೋದು, ನನಗೆ ಅನ್ನ. ಸೂಪರ್ ಮಿಲ್ಟಮ್ಮ ನೀನು. ಯಾವ ಮದುವೆ ನಿಂದು? ಅದೇ ಇನ್ನು ಹುಡುಗಿ ಸಿಕ್ಕಿಲ್ಲಪ್ಪ. ನೀವೆಲ್ಲ ಆಗಿದ್ದೀರ, ನಾವ ಬರ್ತಾವ ಆಗ್ಬೇಕಷ್ಟೇ. ನಾವು ಅದಕ್ಕೆ ಬಂದಿದ್ದೀವಿ ನೋಡೋಣ ಅಂತ. ಆಯ್ತ್ಯಾ? ಮದುವೆ ಆಯ್ತ್ಯಾ? ಒಂದ್ ಕೈ ಇಲ್ಲ ಅಂದ್ರೆ ಓಕೆ ಆಗ್ತಾನೆ. ಆಯ್ತ್ಯಾ? ಕೈ ಇಲ್ಲ ಆಯ್ತಾ? ನೋಡಪ್ಪ ಆಯ್ತಾ? ಏನೋ ನಿನ್ ಫ್ಯಾನ್ ಬೇಸ್ ಹಿಂಗಿದೆ. ನಾನು ಸೀರಿಯಸ್ ಆಗಿ ಇದೇ ಪಕ್ಕದ ಊರು. ನಮ್ ಬರ್ಬೇಕು ಅಂತ ಅನ್ಕೊಂಡೆ. ಇವತ್ತು ಬಂದೆ, ನಿನ್ಗೋಸ್ಕರ ಬರಕಂತ ಬಂದಿದ್ದೆ. ಅಲ್ಲ ನಿಂಗೋಸ್ಕರ ಬಂದವ್ರು. ಬರ್ತೀನಿ ಮಾಮ್, ಬರ್ತೀನಿ ಇವಾಗ ಬರ್ತೀನಿ. ಏನ್ ನೋಡ್ಕೊಂತೀಯ? ನಿಂಗೋಸ್ಕರ ಬಂದವ್ರಂತೆ. ಏನ್ ನೋಡ್ಕೊಂತೀಯ? ಕೆಜಿ ಎಲ್ದಾರ್ ಇವರು ನಮ್ಮ ಟೂರಿಸ್ಟ್ ಫೀಡರ್. ಜನಶ್ರೀ ನಿರಾಶ್ರಿತ ಆಶ್ರಮದಲ್ಲಿ ನಮ್ಮ ಯೋಗಿ ಅಣ್ಣವರು ಒಳ್ಳೆ ಪುಣ್ಯದ ಕೆಲಸ ಮಾಡ್ತವ್ರೆ. ಅದ್ರಲ್ಲಿ ನಮ್ಮ ಗಜ್ಜನೊಬ್ಬನ್ನ ನಮಗೆಲ್ಲ ಮೀಟ್ ಮಾಡಿಸೋರೆ. ಒಳ್ಳೆ ಕೆಲಸ ಅದು. ಇನ್ನು ಹಿಂಗೆ ಸುಕ್ಷಿತವಾಗಿ ಇದೇ ಥರ ನಡೀಲಿ ಜನಸ್ನೇಹಿ ಆಶ್ರಮ. ಏನಣ್ಣ, ಯಾರು ಗಜನೊಬ್ಬನ್ ತಂದು ಮಡಗೋರೆ. ಗಜ 100 ಆನೆ ಸಮ ಅರ್ಜುನ ಇದ್ದಂಗೆ. ಅರ್ಜುನ ಇವತ್ತ ಬಂದಿರೋದು ರಾಜ್ಕುಮಾರ್ ಸಮಿತಿಯಿಂದ. ಆಯ್ತಾ? ಯೋಗೇಶ್ವರನಿಂದ ಒಳ್ಳೆ ಸ್ನೇಹಿತ ಸಿಕ್ತಾನೆ ಗಜಾನನ್ನು ನೋಡ್ರಿ. ಇವಾಗ ಯೋಗೇಶ್ ಅಣ್ಣ ಇಲ್ಲ ಅಂತ ಗಜನ ಮೀಟ್ ಮಾಡ್ಕೊಂಡು ಹೋದ್ರೆ ಯೋಗೇಶ್ ಅಣ್ಣ ಮೀಟ್ ಮಾಡ್ದಂಗೆ ಅಲ್ಲ. ಅದಷ್ಟೇ ಹೇಳ್ತಾ ಇರೋದು. ಚೆನ್ನಾಗಿ ನಡೆಸ್ತವ್ರೆ, ಚೆನ್ನಾಗಿ ನಡ್ಸ್ಕೊಂಡು ನಡ್ಸ್ಕೊಂಡು ಹಿಂಗೆ ಹೋಗಿ ಅವನಿಗೆ ಯೋಗೇಶ್ ಅಣ್ಣಗೆ ಡೈಮಂಡ್ ಅಪ್ಪ. ಡೈಮಂಡ್ ಅಲ್ಲ ಇದು 24 ಸಣ್ಣ ಟಿಪ್ಸ್ ಕೊಡಿ. ಸಣ್ಣ ಆದ್ರೆ ಫ್ಯಾನ್ಸ್ ಫಾಲೋವರ್ಸ್ ಕಡಿಮೆ ಆಗ್ಬಿಡ್ತಾರೆ. ನೀನ್ ಹಿಂಗೆ ಇರ್ಬೇಕು. ಇರ್ಬೇಕಾ? ನೀವು ಮಾತ್ರ ಸ್ಲಿಮ್ ಆಗಿರ್ಬೇಕು, ಅವ್ನ ದಪ್ಪ ಇರ್ಬೇಕಾ? ಅಣ್ಣ ಅದಕ್ಕಲ್ಲ, ನಮ್ ಗಜ ಯಾವತ್ತಿರು ಗಜ ತರನೇ ಇರ್ಬೇಕು. ಹಂಗೆ ಗಜ ಇವಾಗ ಬಂದಿರೋದು, ನಾವ್ ಬಂದು ಮಾತಾಡ್ತಿರೋದು ಗಜನ್ನ. ಇವಾಗ ಗಜ ಸಣ್ಣ ಆಗ್ಬಿಟ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ. ಗಜ ಸಣ್ಣ ಆಗೋದಾ ಅಂತ ಅಂದ್ಬಿಟ್ಟು. ಗಜ ಹೆಂಗಿದನೋ ಹಂಗೆ ಇದ್ರೆ ನಮ್ ಗಜನೇ ಬೇರೆ. ಇವಾಗ ಏನ್ ತಂದಿದ್ರ ಗಜಂಗೆ? ಏನ್ ಬೇಕಪ್ಪ? ತಂದಿಲ್ಲ. ಅವನೇನ್ ಕೇಳ್ತಾನೆ ನಾನು ಕೊಡ್ತೀನಿ. ಏನ್ ಬೇಕಾ? ಹೇಳಪ್ಪ. ಏನ್ ಬೇಡ ನಿಮ್ ಪ್ರೀತಿನ ಸಾಕಣ್ಣ ಅವನ್ಗೆ. ಯೋಗೇಶ್ ಅಣ್ಣ ರೆಸ್ಟ್ ಮಾಡ್ತಾರೆ. ಏನ್ ಬೇಕಾ? ಏನ್ ಬೇಕಂತ ಕೇಳು, ತಂದ್ಕೊಡ್ತೀನಿ. ಏನ್ ಕಡಿಮೆ ಆಗೈತಳ? ಅವ್ನಿಗೆ ಆಶ್ರಮದಲ್ಲಿ ಏನು ಕಡಿಮೆ ಆಗಿಲ್ಲ, ಅದಕ್ಕೆ ಅವ್ನ್ ಏನು ಬೇಡ ಅಂತ. ಆದ್ರೆ ಗಜ ಅಂದ್ರೆ ಗಜಪ್ಪ ನಿಜವಲ್ಲ. ಗಜ ಅಣ್ಣ, ನಿಮ್ದ್ರಲ್ಲಿ ಏನಾದ್ರು ಕುಸ್ತಿ ಪಟ್ಟು ಏನಾದ್ರು ಕಾಂಪಿಟೇಷನ್ ಇದ್ರೆ ಕರ್ಕೊಂಡೋಗಿ. ಅಣ್ಣ ನಮ್ಮ ಹತ್ರ ಇರೋದೆಲ್ಲ ಕರೆಕ್ಟೇನೆ. ಊಟದ ಕಾಂಪಿಟೇಷನ್ ಕರೆಕ್ಟ್ ಆಗಲ್ಲ, ಕಾಲೆತ್ತಕ್ಕಾಗಲ್ಲ. ಅದೇ ಹೇಳ್ತಲ್ವಾ, ಓಪನ್ ಆಗಿ ಹೇಳ್ತಾ ಇದೀನಿ. ನಮ್ದು ಒಂದು ಕರೆಕ್ಟಾಗೆ ಕುಸ್ತಿ ಅದೆಲ್ಲ ಹೋಗ್ತೇವೆ ಗಜ. ಕರೆಕ್ಟಾಗೆ ಬ್ಲಾಕ್ ಬೆಲ್ಟ್ ನಿಮ್ಗೆ. ಬ್ಲಾಕ್ ಬೆಲ್ಟ್ ಮಾಡ್ತೀವಿ. ಒಂದ್ ಮಾಡು, ಒಂದು ಮಾಡಿ ಆಕ್ಷನ್ ಮಾಡು. ಒಂದೇ ಒಂದ್ ಮಾಡ ಕರೆಕ್ಟ್. ಇದು ಅವಣ್ಣ ಹೇಳ್ಕೊಡ್ತಾನ ನೋಡಿ ಇವಾಗ. ಮಾಸ್ಟರ್ ಕರೆಕ್ಟ್ ಮಾಸ್ಟರ್.
ಕುತ್ಕೊಳ್ಳೋದು ಬೇಡ ಅವ್ರಿಗೆ ನಿಂತ್ಕೊಳ್ಳೋದು ಹೇಳು ಹಾಫ್ ಸಿಟ್ಟಿಂಗ್ ಹಾಫ್ ಸಿಟ್ಟಿಂಗ್ ನಿಂತ್ಕ ಹಂಗೆ ಅಣ್ಣ ಅವ್ನು ಹಾಫ್ ಸೀಟಿಂಗ್ ಮಾಡಿದ್ರೆ ಅರ್ಧ ಹೋಗುತ್ತೆ. ಅಣ್ಣ ನೀನು swimming ಮಾಡ್ಕೋ. ನೀನ್ ಹಂಗೂ ಕರಾಟೆ ಕಲ್ತ್ಕೊಂತೀನಿ ಆ ಥರ ಹೇಳ್ಕೊಂಡ್ಬರ್ತೀನಿ. ಅಣ್ಣ ಹೇಳ್ಕೊಡುತ್ತೆ ಕರಾಟೆ. ಎರಡೇ ಶಾಟ್ ಹೇಳ್ಕೊಡೋದು. ಎರಡೇ ಶರ್ಟ್ ಅಂತ ನೋಡು. ನಮ್ಗೆಲ್ಲ ಅರ್ಥಗಳು ಏನಾಗುತ್ತೆ ಕರೆಕ್ಟ್ ಆರೋರು ನೀಟಾಗ ಆಯ್ತು ಕರಾಟೆ ಬೇಡ. ನಾವು ಏನ್ ಗೊತ್ತಾ ನೀನ್ ಯಾವತ್ತಿದ್ರು ಗನ್ನು ನೀನ್ ಕಲ್ತಿಲ್ಲ ಅಂದ್ರು ನೀನ್ ಗನ್ನೇ ನಮ್ದೇ ದೇವಂತ ಬಾಯ್ ಗುರು ಸೀರಿಯಸ್ ಆಗಿ AK-47 ಇದ್ದಂಗೆ ನೀನು ನೀನ್ ಕಲ್ತಿಲ್ಲ ಅಂದ್ರು ನೀನ್ ಗನ್ನೇ ನೀನು ಏನ ನೋಡಿದ್ರೆ ಅವ್ನು ಭಯ ಬಿದ್ದು ಓಡಾಡ್ಬಿಡ್ಬೇಕು ಎಲ್ಲರೂ. ಹೆಂಗಿದ್ಯಾ ಭಯ ಪಡ್ತೀವಿ ನಾವು ಹಿಂಗಣ್ಣ ಒಂದ್ ಕೈ ಹಿಂಗಂದ್ರೆ ಎಲ್ಲ ಬಿದ್ದೋಗ್ಬಿಡ್ತಾರೆ. ನಾನು ಸೇರ್ಸಿ ಇದಪ್ಪ ನೋಡವಿ ಎಷ್ಟು ಅಭಿಮಾನ ಎಷ್ಟು ಪ್ರೀತಿಸ್ತಾರೆ ನಿನ್ನ. ಗಜನ ನಾನು ರೀಲ್ಸ್ ನೋಡ್ತಿದ್ದೆ. ಪ್ರೀತಿಸ್ತಿಲ್ಲ ಟಿಟಿ ಗಾಡಿ ಅಲ್ದೆ ಗೊತ್ತಾ ಅದು ನಮ್ಗೆ ಸೂಪರ್. ಮೈಯಿಂದ ಪ್ರೀತಿಸ್ತಾರೆ ಟಿಟಿ ಗಾಡಿ ಅಲ್ದೆ ಗೊತ್ತಾ ಇರಿ ಇರಿ. ಯೋಗೇಶ್ ಅಣ್ಣಂದು ಆಶ್ರಮ ಎಲ್ಲೈತೆ ಅಂತ ಅಂದ್ಬಿಟ್ಟು ನಾನು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ ಒಂದು ಹಾ 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 ಹಾ. ಆಯ್ತಾ. ನೋಡ್ಕೊಂಡು ಇವನು ಇವತ್ತು ಕರ್ಕೊಂಡ್ ಬಂದಿದ್ದು ಇಲ್ಲ ಪಕ್ಕದ ಮನೆ ನನ್ಗೆ ಗೊತ್ತಿಲ್ಲ. ಓಕೆ ಯೋಗೇಶ್ ಅಣ್ಣಂದು ಆಶ್ರಮ ಎಲ್ಲೈತೆ ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತಿಲ್ಲ. ಹಾ. ಇವ್ನು ಕರ್ಕೊಂಡ್ ಬಂದಾದ್ಮೇಲೆ ಇವನ್ನ ನೋಡಾದ್ಮೇಲೆ ಇನ್ನೂ ಖುಷಿ ಆಗೋಯ್ತು. ನೋಡ್ರಿ ನಮ್ಮೂರವ್ರು 1 2 3 ಎಲ್ಲರೂ ನಮ್ಮೂರವ್ರನ್ನೇ ಓಕೆ ಓಕೆ. ಎಲ್ಲರೂ ಬಂದವ್ರೆ. ಇಲ್ಲಿ ಬಂದಾದ್ಮೇಲೆ ನಮ್ಮೂರವ್ರು ಸಿಕ್ಕಿದ್ರು. ಆಮೇಲೆ ಗಜಾನ ಸಿಕ್ತು. ಅದೃಷ್ಟ. ಇನ್ನೊಂದೇನು ನೋಡ ಜನಪೇ ಆಶ್ರಮ ಫಸ್ಟ್ ಬರೋ ಬಾಯಿಗೆ ಗಜ ಗಜ ಅಷ್ಟೇ ಮೇನ್ ಇಂಪಾರ್ಟೆಂಟ್ ಗಜ. ಯೋಗಿ ಅಣ್ಣ ಬಿಟ್ರೆ ಗಜನೆ. ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅಪ್ಪ ಗಜ. ಅನ್ನ ದೇವ ನಮ್ಗೆ ನಾವು ದೇವರ ನೀನ್ ನೆಕ್ಸ್ಟ್ ಲೆವೆಲ್ ಅಪ್ಪ. ನನಗೆ ಅಣ್ಣ ಬಂದು ಆದ್ಮೇಲೆ ನೀನ್ ನಿನಗೆ ಅನ್ನ ಅಣ್ಣ ಇರೋಕಂತ ನಾನು ಇರ್ತೀನಿ ಅನ್ನ ಇರೋಕಂತ ನಾನು ಆಗಲ್ಲ. ಅನ್ನ ಆಗ್ಬೇಕು ನಿನಗೆ ಅಣ್ಣ ನನಗೆ ನಮಗ್ ಬಂದು ನೀನಪ್ಪ. ನಿಮ್ಗೆ ನಾನು ಆಗಿರ್ಬೋದು ನನಗೆ ಅನ್ನ ನಾವಿರೋರು ಸೂಪರ್ ಅಮ್ಮ. ಅಲ್ಟಿಮೇಟ್ ಅಮ್ಮ ನೀನು. ಅಣ್ಣ ನೀನು ನಮ್ಗೆ ಅದೇ ಫ್ರೆಂಡು ಅವ್ರಿಂದ ನಾವು ಸೂಪರ್ ಮೊನ್ನೆ ಅವರಾಗಿಲ್ಲ ಅವರಿಂದ ನನಗೆ ನಾನು ಇಷ್ಟು ಯಾವುದೇ ಈ ತರ ಫ್ಯಾನ್ ಆಗ್ತೀನಿ ಅಂತ ನಾನು ಅನ್ಕೊಂಡಿಲ್ಲ ಆಯ್ತಾ. ನಾನು ಒಂದು ಹೇಳ್ತೀನಿ ನೋಡಿ ಬೇರೆ ಬೇರೆ ಆಶ್ರಮಕ್ಕೆ ಹೋಗಿದ್ದೀನಿ ಲಾಸ್ಟ್ ಇದು ಬಂದ್ಬಿಟ್ಟು ಈ ತರ ಆಗ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. ನಾವ್ ಹೆಂಗಲ್ ಸಪೋರ್ಟ್ ನೋಡಿ ಅವನಿಗೆ ತಂದೆ ತಾಯಿನ ಯಾರು ಇಲ್ಲ ಅಣ್ಣ. 20 ಮುದ್ದೆಗೆ ಸಪೋರ್ಟ್ ನಾವೇ ಇದೀವಪ್ಪ. ಬರ ಯಾವ ಎಲ್ಲಾರು ಇದೀವಿ. ಎಲ್ಲಾರು ಇದೀವಿ. ಯಾರಿಲ್ಲ ನಾನು ಅವನು ಇಲ್ಲಿ ಕರ್ಕೊಂಡ್ ಬಂದಿದ್ದಾನ. ಇಲ್ಲಿ ನಮ್ಮ ಅವನೇ ಶ್ರೀಧರ್ ಅಂತ ಅವನೇ ಕರ್ಕೊಂಡ್ ಬಂದಿದ್ದು. ಶ್ರೀಧರ್ ಅಂತ ಗೊತ್ತು ಬಾ. ಬಾ ಸಮಯ ಬರ್ರಿ ಸಮಯ ಅಣ್ಣ ಬಾಣ ಇಲ್ಲಿ ಅಣ್ಣ ಅಣ್ಣ ಬನ್ರಿ. ಅವನು ಫುಲ್ ಬ್ಯಾಕ್ ಬೋನ್ ಅಣ್ಣ ಆಶ್ರಮಕ್ಕೆ. ನಮ್ಮ ಆಶ್ರಮಕ್ಕೆ ಬ್ಯಾಕ್ ಬೋನು ಅವನು. ಆಯ್ತಣ್ಣ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಹಿಂಗೆ ಜನಸ್ನೇಹ ಆಶ್ರಮ ಹಿಂಗೆ ನಿರಂತರವಾಗಿ ನಡೀಲಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟು ನಿಮ್ಮ ಏನಾದ್ರು ಆಸೆ ಬರ್ಲಿ. ಆರೈಕೆ ಅವಣ್ಣ ಎಷ್ಟು ಆಯಸ್ ಐತೋ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ನಡ್ಸ್ಕೊಂಡು ಅವನು ಇನ್ನ ಬೇಕಾದ್ರೆ 100 ಜನ ಬಂದ್ರು ಸಾಕೊಂಡು ಇದ್ರೆ ನೋಡಪ್ಪ ಅವಣ್ಣಂಗೆ ನಮ್ಮ ಯೋಗನಿಗೆ ಎಲ್ಲಾರು ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಎಲ್ಲಾರು ಮಾಡ್ತಾರೆ ಅನ್ಕೊಂಡಿದೀವಿ. ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಅಣ್ಣ. ಮಚ್ಚ ಒಂದೊಂದು ಫೋಟೋ ತೆಗಿ. ಬಾ ಭಯ್ಯ ಬರೇ ಇಲ್ಲೇ, ಏಯ್. ಬೈ ಬಾ ಭಯ್ಯ. ಒಂದ್ ಫೋಟೋ ಬಿಡು. ಯಾಕೋ ಆಯ್ತಾಯ್ತು ಬರೋಣ ಬರೋಣ. ಆ ಕಡೆ ಹಿಂಗೆ ನೀನ್ ಹಾಕೋಣ. ಭಾರ ಅನಿಸ್ತಿದ್ಯಾ? ನಾವು ಎಷ್ಟೊತ್ತ ತರ್ಕೊಂಡಿದೀವಿ ಇದನ್ನ ತರ್ಕೊಳಕ್ಕಾಗಲ್ವಾ ಯಪ್ಪ. ಟಿಟಿ ಗಾಡಿನೇ ಅಲ್ದಿದೆ ಗುರು. ಟೂರಿಸ್ಟ್ ಸ್ಟೆಪ್ ಇದೆ ಚೇಂಜ್ ಮಾಡಕ್ಕಾಗಲ್ಲ. ಮ್ಯಾಮ್ ಬಟ್ಟೆ ಬನ್ರಿ ಅಲ್ಲಿಗೆ ಮಾಡ್ಕೊಳ್ಳಿಗೆ.
ಆಮೇಲೆ ಡ್ರೈವರ್ ಜಾತ್ರೆ ಮಾಡಿದ್ವಲ್ಲ ಡ್ಯಾನ್ಸ್ ಆಡ್ಸಿದ್ವಿ ನೋಡಿ ಗಜನಿಗೆ.